Hi my dear electrons, welcome to Deeksha Vedantu Kannada channel. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾವು ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಹೇಳಿ? ನಾವು ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಸ್ಟ್ರಕ್ಚರ್ ಆಫ್ ಐಟಮ್ಸ್ ಕಂಟಿನ್ಯೂ ಪಾರ್ಟ್ ಡಿಸ್ಕಷನ್ ಮಾಡೋಣ. ನಾವು ಇವತ್ತಿನ ಪರ್ಟಿಕ್ಯುಲರ್ ಸೆಷನ್ ಹೋಗೋಕೆ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು? ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಶೇರ್ ಅವರ್ ಚಾನಲ್. ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು, ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಎಲ್ಲಿದೆ? ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಎಲ್ಲಿದೆ, ಓಕೆನಾ? ಹಾಗಾದ್ರೆ ಬನ್ನಿ, ಇವತ್ತು ಏನೇನು ಕಲಿತೀವಿ, ಇವತ್ತಿನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನೇನು ಅಂತ ನೋಡೋಣ. ಇವತ್ತಿನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನೇನು? ಹೈಡ್ರೋಕಾರ್ಬನ್ಸ್ ಅಂದ್ರೆ ಅಂತ ಏನು ಅಂತ ನೋಡೋಣ, ಟೈಪ್ಸ್ ಆಫ್ ಹೈಡ್ರೋಕಾರ್ಬನ್ಸ್ ನೋಡೋಣ, ಮತ್ತೆ ಆಲ್ಕೇನ್ಸ್ ಅಂದ್ರೆ ಏನು, ಆಲ್ಕಿನ್ಸ್ ಅಂದ್ರೆ ಏನು, ಆಲ್ಕೈನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಆಲ್ ಆರ್ ಯು ಎಕ್ಸೈಟೆಡ್ ಫಾರ್ ಟುಡೇ ಸೆಷನ್? ಕಮ್ ಆನ್. ಹಾಗಾದ್ರೆ ಇವತ್ತಿನ ಸೆಷನ್ಗೆ ಹೋಗೋಕೆ ಮುಂಚೆ ಕ್ವಿಕ್ ಆಗಿ ರೀಕ್ಯಾಪ್ ಮಾಡ್ಕೊಂಡ್ಬೋಣ. ಎಸ್ಟರ್ಡೇ ಸೆಷನ್ ಏನ್ ಮಾಡೋಣ ಮೈ ಡಿಯರ್ ಎಲೆಕ್ಟ್ರಾನ್ಸ್? ರೀಕ್ಯಾಪ್ ಮಾಡೋಣ. ನಾವು ಬಿಫೋರ್ ಸೆಷನ್ ಅಲ್ಲಿ ಏನೇನು ಕಲ್ತಿದ್ದೋ? ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಕಲ್ತಿದ್ದೋ. ಏನ್ ಕಲ್ತಿದ್ದೋ? ಅಲೋಟ್ರೋಪ್ಸ್ ಆಫ್ ಕಾರ್ಬನ್. ಯಾವ್ದ್ಯಾವುದು? ಕ್ರಿಸ್ಟಲೈನ್ ಕಾರ್ಬನ್ ಮತ್ತೆ ಅಮಾರ್ಪಸ್ ಕಾರ್ಬನ್ ಬಗ್ಗೆ ತಿಳ್ಕೊಂಡಿದ್ದೋ. ಕ್ರಿಸ್ಟಲೈನ್ ಮತ್ತೆ ಅಮಾರ್ಪಸ್ ಬಗ್ಗೆ. ಅಮಾರ್ಪಸ್ ಕರೆಕ್ಟ್ ಅಲ್ವಾ? ಕ್ರಿಸ್ಟಲೈನ್ ಅಲ್ಲಿ ಏನೇನು ತಿಳ್ಕೊಂಡು? ಡೈಮಂಡ್ ಬಗ್ಗೆ ತಿಳ್ಕೊಂಡು, ಗ್ರಾಫೈಟ್ ಬಗ್ಗೆ ತಿಳ್ಕೊಂಡು, ಮತ್ತೆ ಡೈಮಂಡ್, ಗ್ರಾಫೈಟ್ ಮತ್ತೆ ಫ್ಲೋರೆನ್ ಬಗ್ಗೆ ತಿಳ್ಕೊಂಡು, ಅದೇ ರೀತಿ ಅಮಾರ್ಪಸ್ ಅಲ್ಲಿ ಯಾವ್ದಾದ್ರ ಬಗ್ಗೆ ತಿಳ್ಕೊಂಡು? ಕಾರ್ಬನ್ ಬ್ಲ್ಯಾಕ್, ಕೋಲ್ ಅಲ್ವಾ? ಹೇಗದು ಅಕರೆನ್ಸ್ ಆಗುತ್ತೆ, ಅದ್ರ ಪ್ರಾಪರ್ಟೀಸ್ ಏನೇನಿದೆ ಅಂತ ತಿಳ್ಕೊಂಡು. ಎಸ್ಟರ್ಡೇ ಸೆಷನ್ದು ಏನೇ ಡೌಟ್ ಇಲ್ಲಿ ಪ್ಲೀಸ್ ಆಸ್ಕಿನ್. ಎಲ್ಲಿ ಕೇಳಬೇಕು? ಕಮೆಂಟ್ ಸೆಷನ್ ಕೇಳಿ. ನಾನು ನಿಮ್ಮ ಸುಹಾಸ್ ಸರ್ ಇದ್ದೀನಿ, ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಕಮ್ ಆನ್, ಇವತ್ತಿನ ಟಾಪಿಕ್ ಬಗ್ಗೆ ಹೋಗೋಣ. ಇವತ್ತಿನ ಟಾಪಿಕ್ ಯಾವುದು? ವಾಟ್ ಆರ್ ಹೈಡ್ರೋಕಾರ್ಬನ್ಸ್? ಹೈಡ್ರೋಕಾರ್ಬನ್ ಅಂದ್ರೆ ಏನು? ಎನಿ ಐಡಿಯಾ? ಹೈಡ್ರೋಕಾರ್ಬನ್ ಹೆಸರಲ್ಲೇ ಇದೆ ಅಲ್ವಪ್ಪ. ಹೈಡ್ರೋಕಾರ್ಬನ್ ಇಸ್ ನಥಿಂಗ್ ಬಟ್ ದಿ ಕಾಂಪೌಂಡ್ಸ್ ಕಂಟೈನಿಂಗ್ ಬೋತ್ ಹೈಡ್ರೋಜನ್ ಅಂಡ್ ಕಾರ್ಬನ್. ಯಾವ್ಯಾವ ಕಾಂಪೌಂಡ್ ಅಲ್ಲಿ ಹೈಡ್ರೋಜನ್ ಕಾರ್ಬನ್ ಇರುತ್ತೋ ಅದನ್ನ ಏನಂತ ಕರಿತೀವಿ? ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ವಾಟ್ ಆರ್ ಹೈಡ್ರೋಕಾರ್ಬನ್ಸ್? ಹೈಡ್ರೋಕಾರ್ಬನ್ಸ್ ಇಸ್ ನಥಿಂಗ್ ಬಟ್ ದಿ ಕಾಂಪೌಂಡ್ಸ್ ಕಂಟೈನಿಂಗ್ ಹೈಡ್ರೋಜನ್ ಅಂಡ್ ಕಾರ್ಬನ್. ಎಕ್ಸಾಂಪಲ್ ಮೀಥೇನ್. ನಾವು ಮೀಥೇನ್ ಬಗ್ಗೆ ನೋಡಿದ್ದು ಎಸ್ಟರ್ಡೇ ಸೆಷನ್ಸ್ ಅಲ್ಲೆಲ್ಲ. ಫಸ್ಟ್ ಕೇಳಿದೀವಿ ಮೀಥೇನ್ ಅಂದ್ರೆ CH4. ಹೈಡ್ರೋಕಾರ್ಬನ್ ಇಸ್ ನಥಿಂಗ್ ಬಟ್ ಯಾವ್ಯಾವ ಕಾಂಪೌಂಡ್ ಅಲ್ಲಿ ಬೋತ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಇರುತ್ತೆ ನೋಡಿ, ಅದನ್ನ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತಾ? ಮತ್ತೆ ಇನ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಏನಿದೆ? ಹೈಡ್ರೋಜನ್ ಮತ್ತೆ ಕಾರ್ಬನ್ ಇದೆ. ಅದರಲ್ಲಿ ನಾವು ಒಂದು ಹೈಡ್ರೋಜನ್ ಇಸ್ ರಿಪ್ಲೇಸ್ಡ್ ವಿತ್ ಅದರ್ ಗ್ರೂಪ್ ಆಫ್ ಆಟಮ್ಸ್ ಆರ್ ಆಟಮ್ ಇಸ್ ನೋನ್ ಆಸ್ ಹೈಡ್ರೋಜನ್ ಡೆರಿವೇಟಿವ್. ಒಂದು ಹೈಡ್ರೋಜನ್ ನ ರೀಪ್ಲೇಸ್ ಮಾಡಿದ್ರೆ, ಯಾವ್ದಾದ್ರು ಒಂದು ಗ್ರೂಪ್ ಅಥವಾ ಒಂದು ಆಟಮ್ ಅಲ್ಲಿ ರೀಪ್ಲೇಸ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಹೈಡ್ರೋಕಾರ್ಬನ್ ಡೆರಿವೇಟಿವ್, ಅದರ್ವೈಸ್ ಫಂಕ್ಷನಲ್ ಗ್ರೂಪ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೈಡ್ರೋಕಾರ್ಬನ್ ಡೆರಿವೇಟಿವ್ ಅಥವಾ ಫಂಕ್ಷನಲ್ ಗ್ರೂಪ್ಸ್ ಅಂತ ಕರಿತೀವಿ. ಓಕೆನಾ? ಫಂಕ್ಷನಲ್ ಗ್ರೂಪ್ ಬಗ್ಗೆ ಇನ್ನು ಡೀಟೇಲ್ ಆಗಿ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಓಕೆನಾ? ಅರ್ಥ ಆಯ್ತಾ? ಈ ರೀತಿ ಫಾರ್ ಎಕ್ಸಾಂಪಲ್ ಇನ್ ಮೀಥೇನ್ ಮಾಲಿಕ್ಯೂಲ್ 1 ಹೈಡ್ರೋಜನ್ ಇಸ್ ರಿಪ್ಲೇಸ್ಡ್ ಬೈ OH. ಇದನ್ನ ಏನಂತ ಕರಿತೀವಿ? ಮೆಥನಾಲ್. ಏನಂತ ಕರಿತೀವಿ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಮೆಥನಾಲ್ ಅಂತ ಕರಿತೀವಿ. ಓಕೆನಾ? ಹಾಗಾದ್ರೆ ಹೈಡ್ರೋಕಾರ್ಬನ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ. ಇನ್ ಹೈಡ್ರೋಕಾರ್ಬನ್ಸ್ ದೇರ್ ಆರ್ ಇಂಪಾರ್ಟೆಂಟ್ two types are there. ಹೈಡ್ರೋಕಾರ್ಬನ್ಸ್ ಅಲ್ಲಿ ಎಷ್ಟು ಟೈಪ್ಸ್? 2 types. ಯಾವ್ದು? one is saturated hydrocarbon and second one is unsaturated hydrocarbon. Saturated ಅಂದ್ರೆ ಏನಪ್ಪಾ ಅಂದ್ರೆ all carbon atoms are linked with single covalent bond. ಏನು? Single covalent bond. Unsaturated is nothing but all carbon atoms are linked with double covalent bond or double or triple covalent bond. ಏನು? ಡಬಲ್ ಅಥವಾ ಟ್ರಿಬಲ್ ಕೋವಲೆಂಟ್ ಬಾಂಡ್ ಅಲ್ಲಿ ಲಿಂಕ್ ಆಗಿರೋದನ್ನ ಏನಂತ ಕರಿತೀವಿ? ಅನ್ಸ್ಯಾಚುರೇಟೆಡ್ ಅಂತ ಕರಿತೀವಿ. ಫಾರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಎಕ್ಸಾಂಪಲ್ ಯಾವುದು? ಆಲ್ಕೇನ್ಸ್. ಹೇಗೆ ನೋಡಿ? ಸ್ಯಾಚುರೇಟೆಡ್ ಅಂದ್ರೆ ಸಿಂಗಲ್ ಬಾಂಡ್ ಇರಬೇಕು, ಅನ್ಸ್ಯಾಚುರೇಟೆಡ್ ಅಂದ್ರೆ ಡಬಲ್ ಅಥವಾ ಟ್ರಿಬಲ್ ಬಾಂಡ್ ಇರಬೇಕು. ಎಕ್ಸಾಂಪಲ್ ಆಲ್ಕಿನ್ಸ್ ಅಂಡ್ ಆಲ್ಕೈನ್ಸ್. ಅರ್ಥ ಆಯ್ತಾ? ವಾಟ್ ಆರ್ ಹೈಡ್ರೋಕಾರ್ಬನ್ಸ್? ಹೈಡ್ರೋಕಾರ್ಬನ್ಸ್ ಇಸ್ ನಥಿಂಗ್ ಬಟ್ ದಿ ಕಾಂಪೌಂಡ್ಸ್ ಕಂಟೈನಿಂಗ್ ಬೋತ್ ಹೈಡ್ರೋಜನ್ ಅಂಡ್ ಕಾರ್ಬನ್ ಇಸ್ known as hydrocarbons. There are 2 types of hydrocarbons are there. One is saturated hydrocarbons and second one is unsaturated hydrocarbons. Saturated is nothing but all carbon atoms are linked with single covalent bond. Unsaturated is nothing but all carbon atoms are linked with double or triple covalent bond is known as unsaturated hydrocarbons. ಅರ್ಥ ಆಯ್ತಾ? ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಬಗ್ಗೆ
ಲೆಟ್ಸ್ ಮೂವ್ ಆನ್ ಟು ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಯಾವ್ದಿದೆ ಆಲ್ಕೇನ್ಸ್. ಆಲ್ಕೇನ್ಸ್ ಅಂದ್ರೆ ಏನು, ಆಲ್ಕಿನ್ಸ್ ಅಂದ್ರೆ ಏನು, ಆಲ್ಕೈನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆನಾ, ಫಸ್ಟ್ ಆಲ್ಕೇನ್ಸ್. ಆಲ್ಕೇನ್ಸ್ ಹೆಸರಲ್ಲೇ ಇದೆ ANE. ಆಲ್ಕೇನ್ಸ್ ಇಸ್ ಆನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇಸ್ ನಥಿಂಗ್ ಬಟ್ ಇನ್ಸೈಡ್ ಆಲ್ಕೈನ್. ಆಲ್ಕೈನ್ ಒಳಗಿರೋ ಎಲ್ಲಾ ಕಾರ್ಬನ್ ಸಿಂಗಲ್ ಕಾರ್ಬನ್ ವಿತ್ ಯಾವುದೇ ಒಂದು ಮಾಲಿಕ್ಯೂಲ್ ಜೊತೆ ಫಾರ್ಮೇಶನ್ ಆಗಿದೆ ಬಾಂಡು ಅಂದ್ರೆ ಹೈಡ್ರೋಜನ್ ಜೊತೆ, ಯಾವಾಗ ಅದು ಏನಾಗಿರುತ್ತೆ ಸಿಂಗಲ್ ಕೋವಲೆಂಟ್ ಬಾಂಡ್ ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಥೇನ್, ಮೀಥೇನ್, ಪ್ರೋಪೇನ್, ಇದು ಏನು ಬ್ಯೂಟೇನ್. ಮತ್ತೆ ಆಲ್ಕೇನ್ಸ್ ಹ್ಯಾವ್ ಜನರಲ್ ಫಾರ್ಮುಲಾ ಯಾವುದು, ಇಟ್ ಹ್ಯಾವ್ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ CnH2n+2. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಏನಪ್ಪಾ ಅಂದ್ರೆ ಗಿವ್ ದ ಜನರಲ್ ಫಾರ್ಮುಲಾ ಅಥವಾ ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಆಲ್ಕೇನ್ಸ್ ಕೇಳ್ತಾರೆ. ಮತ್ತೆ ಎಕ್ಸಾಮ್ ಅಲ್ಲಿ ಹೇಗೆ ಕೇಳ್ತಾರೆ ಗೊತ್ತಾ, ಗಿವ್ ದ ಸ್ಟ್ರಕ್ಚರಲ್ ಡಿಫರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ 100% 200% ಕೇಳ್ತಾರೆ. ಯಾವುದು ಜನರಲ್ ಫಾರ್ಮುಲಾ ಏನಿರುತ್ತೆ CnH2n+2 ವೇರ್ n is equal to number of carbon atoms. ಫಾರ್ ಎಕ್ಸಾಂಪಲ್ ಒಂದಿದ್ರೆ CH4 ಮೀಥೇನ್ ಅಂತ ಕರಿತೀವಿ, ಎರಡಿದ್ರೆ ಈಥೇನ್ ಅಂತ ಕರಿತೀವಿ, ಮೂರಿದ್ರೆ ಪ್ರೋಪೇನ್ ಅಂತ ಕರಿತೀವಿ. ದಿಸ್ ಇಸ್ ಅಬೌಟ್ ಯಾವ್ದ್ರ ಬಗ್ಗೆ ಆಲ್ಕೇನ್ಸ್. ಮತ್ತೆ ನಾಲ್ಕಿದ್ರೆ ಬ್ಯೂಟೇನ್. ಆಲ್ಕೇನ್ ಹೆಸರಲ್ಲೇ ಇರೋವಾಗ ನೇಮಿಂಗ್ ಹೇಗ್ ಮಾಡೋದು ಗೊತ್ತಾ, 4, 5 ಅಂದ್ರೆ ನಮಗೆ ಒಂದು ನೇಮಿಂಗ್ ಸಿಸ್ಟಮ್ ಇದೆ. ಯಾವ್ದು ಹೇಳಿ, IUPAC. ಯಾವುದು IUPAC ಅಂತ ನೇಮಿಂಗ್ ಸಿಸ್ಟಮ್ ಇದೆ. ಜಸ್ಟ್ ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾಮನ್ಕ್ಲೇಚರ್ ನಾವು ಡೀಟೇಲ್ ಆಗಿ ಓದೋಣ, ಹೇಗೆ ನಾಮನ್ಕ್ಲೇಚರ್ ಮಾಡೋದು, ಅಕಾರ್ಡಿಂಗ್ ಟು IUPAC ಹೇಗೆ ನೇಮಿಂಗ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆನಾ, 4ಕ್ಕೆ ಏನಂತ ಕರಿತೀವಿ, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ನಾನೇನ್ ಅಪ್ ಟು ಡೀಕೇನ್. ಡೀಕೇನ್ ಇಸ್ ಅನ್ ಲಾಸ್ಟ್ ಥಿಂಗ್. ಆಫ್ಟರ್ C10 ಆದ್ಮೇಲೆ ಕಾರ್ಬನ್ 10 ಆಟಮ್ ಆದ್ಮೇಲೆ ಇನ್ನೂ ಬೇಕಾದಷ್ಟು ಆಟಮ್ಸ್ ಬರುತ್ತೆ. ಬಟ್ ಅದು ಯಾವಾಗೂ ಒಂದೇ ಲೈನಲ್ಲಿ ಇರಲ್ಲ, ದಟ್ ಇಸ್ ಬ್ರಾಂಚೆಡ್ ಆಗಿರುತ್ತೆ. ವಿ ನೋ ಯಾವ್ದ್ರಲ್ಲಿ ವರ್ಸ್ಟೈಲ್ ನೇಚರ್ ಅಲ್ಲಿ ನೋಡಿದಾಗ ತಿಳ್ಕೊಂಡ್ವಲ್ವಾ, ಆ ರೀತಿ ಇರುತ್ತೆ. ಅರ್ಥ ಆಯ್ತಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಎನಿ ಡೌಟ್ಸ್ ಪ್ಲೀಸ್, ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಅರ್ಥ ಆಯ್ತಾ? ದಿಸ್ ಇಸ್ ಅಬೌಟ್ ಆಲ್ಕೇನ್ಸ್. ಹಾಗಾದ್ರೆ ಈ ಆಲ್ಕೇನ್ ಸ್ಟ್ರಕ್ಚರ್ನ ಹೇಗೆ ಬರೆಯೋದು, ಹೇಗೆ ನಾವು ಈ ಆಲ್ಕೇನ್ ಸ್ಟ್ರಕ್ಚರ್ನ ಬರೆಯೋದು ಅಂತ ನೋಡೋಣ. ದೇರ್ ಆರ್ 2 steps ಆರ್ ದೇರ್. ಇನ್ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ವಿ ನೋ alkanes are saturated hydrocarbons. Saturated hydrocarbons is nothing but carbon bond is linked with single covalent bond. First ಏನ್ ಮಾಡಬೇಕು, ಎಲ್ಲಾ ಕಾರ್ಬನ್ ಆಟಮ್ಗೂ ಸಿಂಗಲ್ ಕೋವಲೆಂಟ್ ಬಾಂಡ್ ನ ಬರಿಬೇಕು. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಹೇಳಿ, ಏನ್ ಮಾಡಬೇಕು ಸೆಕೆಂಡ್ ಸ್ಟೆಪ್ ಅಲ್ಲಿ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು, ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಬೇಕು. ಅಕಾರ್ಡಿಂಗ್ ಟು ದೇರ್ ವೇಲೆನ್ಸಿ ವಿ ಫಿಲ್ ದ ಹೈಡ್ರೋಜನ್ ಆಟಮ್. ವೇಲೆನ್ಸಿ ಪ್ರಕಾರ ನಾವು ಹೈಡ್ರೋಜನ್ ಆಟಮ್ನ ಫಿಲ್ ಮಾಡ್ಕೊಂಡು ಬರಬೇಕು. ಹಾಗಾದ್ರೆ ಈಥೇನ್ ಮಾಲಿಕ್ಯೂಲ್ದು ಫೈನಲ್ ಸ್ಟ್ರಕ್ಚರ್ ಹೇಗಾಗುತ್ತೆ, ಈ ರೀತಿ ಆಗುತ್ತೆ. ಫಸ್ಟ್ ಸಿಂಗಲ್ ಕೋವಲೆಂಟ್ ಬಾಂಡ್ ಹಾಕಬೇಕು. ವಿ ನೋ ಕಾರ್ಬನ್ ವೇಲೆನ್ಸಿ ಇಸ್ 4. Now valency is nothing but the combining capacity of atom is known as valency. ಕರೆಕ್ಟ್ ಅಲ್ವಾ? ಕಾರ್ಬನ್ 4 ಇರೋ ಕಾರಣಕ್ಕೆ ಆಲ್ರೆಡಿ ಒಂದು ಕಾರ್ಬನ್ ಜೊತೆ ಬಾಂಡ್ ಫಾರ್ಮೇಶನ್ ಆಗಿದೆ. ಅದರಿಂದ ಇಲ್ಲೇನು 3 ಹೈಡ್ರೋಜನ್ ಆಟಮ್ನ ಫಿಲ್ ಮಾಡಬೇಕು. ಸ್ಟ್ರಕ್ಚರ್ ಏನ್ ಬರುತ್ತೆ, ಫೈನಲಿ ಈ ರೀತಿ ಬರುತ್ತೆ. ಆಮೇಲೆ ವಾಟ್ ಈಸ್ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅಥವಾ ಲೆವಿಸ್ ಡಾಟ್ ಸ್ಟ್ರಕ್ಚರ್? ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅದರ್ವೈಸ್ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಬೋತ್ ಆರ್ ಸೇಮ್. ಏನಪ್ಪಾ ಅಂದ್ರೆ ರೆಪ್ರೆಸೆಂಟಿಂಗ್ ಇನ್ ದೇರ್ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ ರೂಪದಲ್ಲಿ ನಾವು ಸ್ಟ್ರಕ್ಚರ್ ನ ರೆಪ್ರೆಸೆಂಟ್ ಮಾಡೋದನ್ನ ಏನಂತ ಕರಿತೀವಿ, ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಆಫ್ ಈಥೇನ್ ಇಸ್ ಗಿವನ್ ಬೈ ಈ ರೀತಿ ಬರುತ್ತೆ. ಹೇಗೆ ಕಾರ್ಬನ್ 2 ಕಾರ್ಬನ್ ಬಾಂಡ್ ಇಂದ ಲಿಂಕ್ ಆಗಿದೆ, ಹೈಡ್ರೋಜನ್ ಮಾಲಿಕ್ಯೂಲ್ ಲಿಂಕ್ ಆಗಿದೆ, ಈ ರೀತಿ ಫೈನಲ್ ಡಾಟ್ ಸ್ಟ್ರಕ್ಚರ್. ಸರ್ ಇದೆಲ್ಲ ಕಷ್ಟ ಆಗ್ತಿದೆ ಅಂದ್ರೆ ಹೇಗೆ ಬರೀಬೇಕು ಅಂತ ಎಕ್ಸಾಮ್ ಅಲ್ಲಿ ಡಿಫ್ರೆಂಟ್ ಯೂಸ್ ಮಾಡಿ, ಕಾರ್ಬನ್ಗೆ ಇಂಟು ಯೂಸ್ ಮಾಡಿ, ಓಕೆನಾ? ಅದೇ ರೀತಿ ಹೈಡ್ರೋಜನ್ಗೆ ಡಾಟ್ ಯೂಸ್ ಮಾಡಿ. ಹೈಡ್ರೋಜನ್ಗೆ ಏನು ಯೂಸ್ ಮಾಡಿ, ಡಾಟ್ ಯೂಸ್ ಮಾಡಿ. ದಿಸ್ ಇಸ್ ಅಬೌಟ್ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಆಫ್ ಆಲ್ಕೇನ್ಸ್. ಲೆಟ್ಸ್ ಪ್ರಾಕ್ಟೀಸ್. ನೆಕ್ಸ್ಟ್ ಸ್ಟ್ರಕ್ಚರ್ ನೋಡೋಣ. ಈಗ ಏನಾಯ್ತು, ಈಥೇನ್ ಬಗ್ಗೆ ನೋಡಿದೀವಿ. ಈಗ ಪ್ರೋಪೇನ್ ಬಗ್ಗೆ ಹೇಗೆ ಸ್ಟ್ರಕ್ಚರ್ ಬರೆಯೋದು ಅಂತ ನೋಡೋಣ. ಪ್ರೋಪೇನ್ ಹೆಸರಲ್ಲೇ ಇದೆ, ಪ್ರೋಪ್ ಇಸ್ ನಥಿಂಗ್ ಬಟ್ n is equal to ಎಷ್ಟಪ್ಪ, n is equal to 3. ಫೈನಲ್ ಫಾರ್ಮುಲಾ ಆಫ್ ಆಲ್ಕೇನ್ ಏನು, Cn. ಜನರಲ್ ಫಾರ್ಮುಲಾ ಏನು, H2n+2. n ಜಾಗಕ್ಕೆ 3 ಹಾಕಬೇಕು, C3 H 2 into 3 plus 1 C3 2 3 6 ಅಲ್ವಾ, H2n+2 ಸಾರಿ ಅಲ್ವಾ, +2 H 2 3 6 6 2 8 C3 H8.
ಫಸ್ಟ್ ಏನ್ ಮಾಡಬೇಕು, ಆಲ್ ಕಾರ್ಬನ್ ಆಟಮ್ಸ್ ಲಿಂಕ್ಡ್ ವಿತ್ ಸಿಂಗಲ್ ಬಾಂಡ್ ಅಲ್ಲಿ ಲಿಂಕ್ ಮಾಡಬೇಕು. ಆಮೇಲೆ ಏನ್ ಮಾಡಬೇಕು, ವೇಲೆನ್ಸಿಸ್ ಏನ ಫಿಲ್ ಮಾಡ್ಕೊಬರ್ಬೇಕು. ಒಂದು ಕಾರ್ಬನ್ಗೆ ಎಷ್ಟು, 4 ಅಂದ್ರೆ ಇಲ್ಲಿ 3 ವೇಲೆನ್ಸಿ ಬೇಕು, 3 ಬಾಂಡ್ ಹೈಡ್ರೋಜನ್ ಫಿಲ್ ಮಾಡಿ. ಇಲ್ಲಿ 2 ಇದೆ, ಆದ್ರಿಂದ ಇನ್ನೆರಡು, ಇಲ್ಲಿ 3. ಫೈನಲ್ ಸ್ಟ್ರಕ್ಚರ್ ಯಾವ್ದು ಬರುತ್ತೆ, ಈ ರೀತಿ ಬರುತ್ತೆ. ಅದೇ ರೀತಿ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರುತ್ತೆ, ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರುತ್ತೆ ಮೈ ಡಿಯರ್ ಎಲೆಕ್ಟ್ರಾನ್ಸ್, ಸಿ ಕಾರ್ಬನ್ಗೆಲ್ಲ ಇಂಟು ಹಾಕಣ್ವಾ, ಮತ್ತೆ ಇಲ್ಲಿ ಹೈಡ್ರೋಜನ್ ಅಲ್ವಾ, ಹೈಡ್ರೋಜನ್ಗೆ ಡಿಫ್ರೆಂಟ್ ಪೆನ್ ಯೂಸ್ ಮಾಡೋಣ, ಚೆನ್ನಾಗಿ ಕಾಣುತ್ತಲ್ವಾ. ಯಾವುದು ಇದು ಯೂಸ್ ಮಾಡೋಣ. ಹೈಡ್ರೋಜನ್ಗೆ ಏನು, ಡಾಟ್. ಈ ರೀತಿ ಅಲ್ವಾ, ಫೈನಲ್ ಆನ್ಸರ್ಸ್ ಏನ್ ಬರುತ್ತೆ, ಈ ರೀತಿ ಬರುತ್ತೆ. ಕರೆಕ್ಟ್ ಅಲ್ವಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಎನಿ ಡೌಟ್ಸ್, ಎನಿ ಡೌಟ್ ಇಲ್ಲಿ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ಈ ರೀತಿ ದಿಸ್ ಇಸ್ ಅಬೌಟ್ ಆಲ್ಕೇನ್ಸ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಹೈಡ್ರೋಕಾರ್ಬನ್. ಯಾವುದು, ಆಲ್ಕೀನ್ಸ್. ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್. ಈಗ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕಂಪ್ಲೀಟ್ ಆಯಿತು. ಈಗ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇಸ್ ನಥಿಂಗ್ ಬಟ್ ಆಲ್ ಕಾರ್ಬನ್ ಆಟಮ್ಸ್ ಆರ್ ಲಿಂಕ್ಡ್ ವಿತ್ ಸಿಂಗಲ್ ಕೋವಲೆಂಟ್ ಬಾಂಡ್. ಎಲ್ಲ ಕಾರ್ಬನ್ ಆಟಮು ಕೇವಲ ಸಿಂಗಲ್ ಕೋವಲೆಂಟ್ ಬಾಂಡ್ ಇಂದ ಲಿಂಕ್ ಆಗಿದೆ. ಫಾರ್ ಎಕ್ಸಾಂಪಲ್ ಆಲ್ಕೀನ್, ಅಲ್ವಾ, ಆಲ್ಕೇನ್ have a general formula of CnH2n plus 2. For example, methane, ethane, propane, methane, heptane, octane, decane. ಈ ರೀತಿ ಅಲ್ವಾ, this containing single covalent bond. This is the structure. ಈ ರೀತಿ ಬರಿಬೇಕು ಅಂತ ನಾವು ತಿಳ್ಕೊಂಡೋ. ಪ್ರೋಪೇನ್ ಹೇಗೆ ಬರಿಬೇಕು, ಪೆಂಟೇನ್ ಹೇಗೆ ಬರಿಬೇಕು ಅಂತ ತಿಳ್ಕೊಂಡೋ. ಕರೆಕ್ಟ್ ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಯಾವುದು ಮೈ ಡಿಯರ್ ಎಲೆಕ್ಟ್ರಾನ್ಸ್? ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇಸ್ ಆಲ್ಕೀನ್ಸ್. ಹೆಸರಲ್ಲೇ ಇದೆ ಆಲ್ಕೀನ್ಸ್. ದೀಸ್ ಆರ್ ದಿ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ದೀಸ್ ಹ್ಯಾವ್ ಜನರಲ್ ಫಾರ್ಮುಲಾ. ಜನರಲ್ ಫಾರ್ಮುಲಾ ಏನಿದೆ, ಜನರಲ್ ಮಾಲಿಕ್ಯುಲರ್ ಫಾರ್ಮುಲಾ, ಇಟ್ ಕಂಟೈನ್ಸ್ CnH2n2, H2n. ಅದು CnN-2, ಇದು CnH2n. ದಿಸ್ ಇಸ್ ದಿ ಜನರಲ್ ಫಾರ್ಮುಲಾ ಫಾರ್ ಆಲ್ಕೀನ್ಸ್. ಆಲ್ಕೀನ್ಸ್ ಎಕ್ಸಾಂಪಲ್ ಯಾವ್ದು, ಈಗ ಪುಟ್ ಆದ್ರೆ ಬಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಆಲ್ಕೀನ್ಸ್ ಇಸ್ ನಥಿಂಗ್ ಬಟ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ಏನ್ ಹೇಳಿ, ಡಬಲ್ ಕೋವಲೆಂಟ್ ಬಾಂಡ್ ಇಂದ ಲಿಂಕ್ ಆಗಬೇಕು. ಬಟ್ ನಮ್ಗೆ ಗೊತ್ತು ಹೈಡ್ರೋಜನ್ ವೇಲೆನ್ಸಿ ಕೇವಲ ಒಂದಿರೋ ಕಾರಣಕ್ಕೆ ಹೈಡ್ರೋಕಾರ್ಬನ್ಸ್ ಇಸ್ ನಥಿಂಗ್ ಬಟ್ ಕಾರ್ಬನ್ ಅಂಡ್ ಹೈಡ್ರೋಜನ್. ಹ್ಯಾನ್ಸ್ ಮೀಥೀನ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಆಲ್ಕೀನ್. ಮೀಥೀನು ಪ್ರೆಸೆಂಟ್ ಇರಲ್ಲ. ಯಾಕಂದ್ರೆ ಪ್ರತಿಯೊಂದು ಆಟಮ್ಗೂ ಡಬಲ್ ಕೋವಲೆಂಟ್ ಬಾಂಡ್ ಇರ್ಬೇಕಂದ್ರೆ ನಮ್ ಕೈಗೆ ಗೊತ್ತು ಹೈಡ್ರೋಕಾರ್ಬನ್ ಇಸ್ ನಥಿಂಗ್ ಬಟ್ ಹೈಡ್ರೋಜನ್ ಕಾರ್ಬನ್ ಇರಲೇಬೇಕು, ಹೈಡ್ರೋಜನ್ ಬಾಂಡ್ ಇರಲೇಬೇಕು. ಆ ಕಾರಣಕ್ಕೆ ನಮ್ಗೆ ಇನ್ನೊಂದು ಕಾರ್ಬನ್ ಆಟಮ್ ಬೇಕೇ ಬೇಕು. ಆ ಕಾರಣಕ್ಕೆ ಮೀಥೀನ್ ಎಕ್ಸಿಸ್ಟ್ ಆಗಲ್ಲ, ಆಸ್ ವೆಲ್ ಆಸ್ ಮೀಥೈನ್ ಕೂಡ ಎಕ್ಸಿಸ್ಟ್ ಆಗಲ್ಲ. ಅರ್ಥ ಆಯ್ತಾ ಯಾವುದು ರೀಸನ್ ಅಂತ? ದಿಸ್ ಇಸ್ ಅಬೌಟ್ alkene. Alkenes are the unsaturated hydrocarbons containing double covalent bond. ಯಾವುದು double covalent bond. ಮತ್ತೆ these have general formula of CnH2n. Example, ಎರಡು ಹಾಕಿದ್ರೆ C ಜಾಗಕ್ಕೆ C2H4 ಅಂದ್ರೆ ಯಾವುದು, ಈಥೀನ್. ಯಾವುದು, ಪ್ರೋಪೀನ್. C2H4 ಅಂದ್ರೆ ಈಥೀನ್, C3H6 ಅಂದ್ರೆ ಪ್ರೋಪೀನ್. ಅದೇ ರೀತಿ 4ಕ್ಕೆ ಬ್ಯೂಟೀನ್ ಅಂತ ಕರಿತೀವಿ, 5ಕ್ಕೆ ಪೆಂಟೀನ್, ಹೆಕ್ಸೀನ್, ಹೆಪ್ಟೀನ್, ಹಾಕ್ಟೀನ್, ನಾನಿನ್, ಡೀಕೀನ್. ದಿಸ್ ಆರ್ ಅಬೌಟ್ ಯಾವುದು, ಆಲ್ಕೀನ್ಸ್. ಹಾಗಾದ್ರೆ ಆಲ್ಕೀನ್ ಸ್ಟ್ರಕ್ಚರ್ಸ್ ಬರೆಯೋದು ಹೇಗೆ? ಸೇಮ್ ಆಲ್ಕೇನ್ಸ್ ಅಲ್ಲಿ ಹೇಗಿತ್ತು, ಆಲ್ಕೀನ್ಸ್ ಅಲ್ಲೂ ದೇರ್ ಆರ್ 2 ಸ್ಟೆಪ್ಸ್. ಫಸ್ಟ್ ಸ್ಟೆಪ್ಸ್ ಏನ್ ಮಾಡ್ತೀವಿ, ಫಸ್ಟ್ ಸ್ಟೆಪ್ ಎಲ್ಲಾ ಕಾರ್ಬನ್ ಆಟಮ್ ಡಬಲ್ ಕೋವಲೆಂಟ್ ಬಾಂಡ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಷ್ಟೇ ಕಾರ್ಬನ್ ಆಟಮ್ಸ್ ಇರ್ಲಿ ಅದಕ್ಕೆಲ್ಲ ಡಬಲ್ ಕೋವಲೆಂಟ್ ಬಾಂಡ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ವೇಲೆನ್ಸ್ ಇರೋ ಫುಲ್ಫಿಲ್ ಮಾಡ್ಕೊಂಡು ಹೈಡ್ರೋಜನ್ ಆಟಮ್ ನ ಏನ್ ಮಾಡ್ತೀವಿ, ಪ್ಲೇಸ್ ಮಾಡ್ಕೊಂತ ಬರ್ತೀವಿ. ಫಾರ್ ಎಕ್ಸಾಂಪಲ್ ಈಥೀನ್ಗೆ ಫಸ್ಟ್ ಡಬಲ್ ಬಾಂಡ್ ಹಾಕ್ಬೇಕು, ಆಮೇಲೆ 2 ವೇಲೆನ್ಸ್ ಇರುತ್ತೆ. ಅರ್ಥ ಆಯ್ತಾ? ಈ ರೀತಿ ಬರೆಯೋದು. ದಿಸ್ ಇಸ್ ಅಬೌಟ್ ಆಲ್ಕೀನ್ಸ್. ಆಲ್ಕೀನ್ಸ್ ಬಗ್ಗೆ ಇದಾಯ್ತು. ಕರೆಕ್ಟ್ ಅಲ್ವಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಎನಿ ಡೌಟ್ಸ್ ಪ್ಲೀಸ್? ಎನಿ ಡೌಟ್ ಇದ್ರು ಏನ್ ಮಾಡಬೇಕು, ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳೋದನ್ನ ಮರಿಬಾರ್ದು. ಓಕೆನಾ? ಈ ರೀತಿ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೆಯೋದು, ಈ ರೀತಿ ಕಾರ್ಬನ್ ನ ಸೇಮ್ ಇಂಟು ಇಂದ 2 ಆಯ್ತಪ್ಪ. ಇನ್ನೆರಡು ಇದೆ ಅಲ್ವಾ, ಇಲ್ಲೆರಡು. ಅದೇ ರೀತಿ ಹೈಡ್ರೋಜನ್ಗೆ ಡಾಟ್. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಏನ್ ಗೊತ್ತಾ,
ನಾವು ಸಿಂಗಲ್ ಬಾಂಡ್ನ ಸಿಗ್ಮಾ ಬಾಂಡ್ ಅಂತ ಕರಿತೀವಿ, ಡಬಲ್ ಬಾಂಡ್ನ ಪೈ ಬಾಂಡ್ ಅಂತ ಕರಿತೀವಿ. ಸಿಗ್ಮಾ ಬಾಂಡ್ ಇಸ್ ಅನ್ ಸ್ಟ್ರಾಂಗ್ ಬಾಂಡ್ ಕಂಪೇರ್ ಟು ಪೈ ಬಾಂಡ್. ಸಿಗ್ಮಾ ಬಾಂಡ್ ಅಂದ್ರೆ ಏನು, ಪೈ ಬಾಂಡ್ ಅಂದ್ರೆ ಏನು ಅಂತ ನೀವು ಹೈಯರ್ ಸ್ಟಡೀಸ್ ಅಲ್ಲಿ ಹೋಗ್ತಾ ತಿಳ್ಕೊಂತೀರಾ. ಇದೆಲ್ಲ ಇದಕ್ಕೆ ಇದರದೇ ಆದಂತಹ ಎನರ್ಜಿ ಲೆವೆಲ್ಸ್ ಇರುತ್ತೆ. ಅದನ್ನ ಏನಿಂದ ಡಿನೋಟ್ ಮಾಡ್ತಾರೆ, ಪೈ ಸ್ಟಾರ್, ಸಿಗ್ಮಾ ಸ್ಟಾರ್ ಅಂಡ್ ಈ ರೀತಿ ಎಲ್ಲ ಡಿನೋಟ್ ಮಾಡ್ತಾರೆ. ಓಕೆನಾ, ಅರ್ಥ ಆಯ್ತಾ? ದಿಸ್ ಇಸ್ ಅಬೌಟ್ ಆಲ್ಕೀನ್ಸ್. ಹಾಗಾದ್ರೆ ಕಮ್ ಆನ್ ಲೆಟ್ಸ್ ಪ್ರಾಕ್ಟೀಸ್. ಪ್ರೋಪೀನ್ ಟ್ರೈ ಮಾಡೋಣ. ವಿ ನೋ ಪ್ರೋಪೀನ್ ಅಂದ್ರೆ ಏನು, ದೇರ್ ಆರ್ 3 ಕಾರ್ಬನ್ ಆಟಮ್, C3H6. ಮಾಲಿಕ್ಯುಲರ್ ಫಾರ್ಮುಲಾ ಏನು ಹೇಳಿ, CnH2n. ಕರೆಕ್ಟ್ ಅಲ್ವಾ? C3H6. ಫಸ್ಟ್ ಏನ್ ಮಾಡಬೇಕು, ಡಬಲ್ ಕೋವಲೆಂಟ್ ಬರಿಬೇಕು. ಒಂದು ಡಬಲ್ ಕೋವಲೆಂಟ್ ಬಾಂಡು, ಇನ್ ಮಿಕ್ಕದೇನು ಸಿಂಗಲ್ ಇರುತ್ತೆ. ಯಾಕಂದ್ರೆ ನಾವು ಹೈಡ್ರೋಜನ್ ಎಷ್ಟಿರುತ್ತೆ, H6 ಇರೋ ಕಾರಣಕ್ಕೆ ಆಲ್ಕಿನ್ಸ್ ಅಲ್ಲಿ ಒಂದು ಏನಪ್ಪಾ ಅಂದ್ರೆ ಒಂದರಲ್ಲಿ ಡಬಲ್ ಬಾಂಡ್ ಇರಬೇಕು, ಇನ್ ಮಿಕ್ಕದ್ದು ಸಿಂಗಲ್ ಕೋವಲೆಂಟ್ ಬಾಂಡ್ ಇರಬೇಕು. ಆಸ್ ವೆಲ್ ಆಸ್ ಆಲ್ಕೈನ್ಗೂ ಕೂಡ. ಅರ್ಥ ಆಯ್ತಾ? ನೆಕ್ಸ್ಟ್ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡ್ಕೊಂಡು ಬರೋಣ. ಇದರಲ್ಲಿ ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್ ಬಾಂಡು, ಇಲ್ಲಿ 3 ಹೈಡ್ರೋಜನ್ ಬಾಂಡು. ಅರ್ಥ ಆಯ್ತಾ? ಹೈಡ್ರೋಜನ್ ಈ ರೀತಿ ಫಿಲ್ ಮಾಡೋದು. ಅರ್ಥ ಆಯ್ತಾ? ದಿಸ್ ಇಸ್ ಅಬೌಟ್ ಪ್ರೋಪೀನ್. ಹಾಗೆ ನೆಕ್ಸ್ಟ್ ಸ್ಟ್ರಕ್ಚರ್ ಯಾವುದು, ಬ್ಯೂಟೀನ್. ಬ್ಯೂಟೀನ್ ಅಂದ್ರೆ ಏನು, C4H8. C4H8 ಅಂದ್ರೆ ಹೇಗೆ ಬರೆಯೋದು, C ಡಬಲ್ ಬಾಂಡ್ CH2 ಮತ್ತೆ ಇಲ್ಲೊಂದು ಡಬಲ್ ಬಾಂಡು. ಕರೆಕ್ಟ್ ಅಲ್ವಾ? ಇಲ್ಲಿ ಸಿಂಗಲ್ ಬಾಂಡ್ ಬರಬೇಕು ಬ್ಯೂಟೀನ್ಗೆ. ಟೋಟಲ್ 8 ಎಲೆಕ್ಟ್ರಾನ್ಸ್ ಫಿಲ್ ಆಗಬೇಕು. ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಏನು ಮಾಡಿ ಗೊತ್ತಾ, ಫಸ್ಟ್ ಡಬಲ್ ಬಾಂಡ್ 8 ಹೈಡ್ರೋಜನ್ ಇರಬೇಕು, ಇಲ್ಲೂ ಕೂಡ ಎಷ್ಟಿರಬೇಕು ಅಷ್ಟಿರ್ಬೇಕು. ಕರೆಕ್ಟ್ ಅಲ್ವಾ? CH2, ಇಲ್ಲೊಂದೆರಡು CH3. ದಿಸ್ ಇಸ್ ಅಬೌಟ್ ಬ್ಯೂಟೀನ್. 2 3 5 6 8. ಅರ್ಥ ಆಯ್ತಾ? ಆಲ್ಕಿನ್ಸ್ ಅಲ್ಲಿ ಹೇಗೆ ಅಂದ್ರೆ ಒಂದು ಡಬಲ್ ಬಾಂಡ್ ಇರಬೇಕು, ಇನ್ ಮಿಕ್ತವು ಸಿಂಗಲ್ ಬಾಂಡ್ ಇರಬೇಕು. ಅರ್ಥ ಆಯ್ತಾ? ದಿಸ್ ಇಸ್ ಅಬೌಟ್ ಆಲ್ಕಿನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಹೈಡ್ರೋಕಾರ್ಬನ್. ಯಾವುದು, ಆಲ್ಕೈನ್. ಯಾವುದು, ಆಲ್ಕೈನ್ಸ್. Alkynes is an unsaturated hydrocarbon containing triple bond. You know, alkynes, these are the unsaturated hydrocarbons containing triple bond. It has a general formula of CnH2n-2. ಇದಕ್ಕೆ ಜನರಲ್ ಫಾರ್ಮುಲಾ ಯಾವುದಿದೆ, CnH2n-2. ದಿಸ್ ಇಸ್ ದ unsaturated hydrocarbon ಆಗಿರೋ ಕಾರಣದಿಂದ these alkynes is nothing but the carbon bond is linked with triple covalent bond. ಎಷ್ಟು, triple covalent bond. triple covalent contain triple bond. Example, ಇದು ಕೂಡ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. we know hydrocarbon is nothing but carbon ಮತ್ತೆ ಹೈಡ್ರೋಜನ್. ಅದರಿಂದ ಇದು ಆಲ್ಕೇನ್ಸ್. ಯಾವುದು ಮೀಥೈನ್ ಎಕ್ಸಿಸ್ಟ್ ಆಗಲ್ಲ, ಯಾಕಂದ್ರೆ 2 ಕಾರ್ಬನ್ ಆಟಮ್ ಇದ್ದಾಗ ಮಾತ್ರನೇ ಆಲ್ಕೈನ್ಸ್ ಬರುತ್ತೆ. ಅರ್ಥ ಆಯ್ತಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಎನಿ ಡೌಟ್ ಇರಲಿ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ಓಕೆನಾ? ಎಕ್ಸಾಂಪಲ್ ಯಾವ್ದು, 4 ಇದ್ರೆ ಬ್ಯೂಟೈನ್, ಪೆಂಟೈನ್, ಹೆಕ್ಸೈನ್, ಹೆಪ್ಟೈನ್, ಲಾಸ್ಟಲ್ಲಿ ಏನು YNE ಬರಿತೀವಿ. ಅರ್ಥ ಆಯ್ತಾ? ದಿಸ್ ಅಬೌಟ್ ಯಾವುದು, ದಿಸ್ ಅಬೌಟ್ ಆಲ್ಕೈನ್ಸ್. ಎನಿ ಡೌಟ್ಸ್ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಆಲ್ಕೈನ್ಸ್ ಅಲ್ಲಿ ಏನೇ ಡೌಟ್ ಇದೆಯಾ, ಏನೇ ಡೌಟ್ ಇರೋ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ನಾನು ನಿಮ್ಮ ಸುಹಾಸರ್ ಇದ್ದೀನಿ, ಕ್ಲಿಯರ್ ಮಾಡ್ಕೊಡ್ತೀನಿ. ಮತ್ತೆ ಈಗ ಆಲ್ಕೈನ್ಸ್ ನ ಸ್ಟ್ರಕ್ಚರ್ ಹೇಗೆ ಬರೆಯೋದು, ಇದರಲ್ಲಿ ಹೇಗೆ ಬರೆಯೋದು ಗೊತ್ತಾ? ದಿಸ್ ಇಸ್ ದ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಆಫ್ ಯಾವುದು, ಈಥೈನ್ ಅಥವಾ ಅಸಿಟಲೀನ್. ಈಥೈನ್ ಇಸ್ ನಥಿಂಗ್ ಬಟ್ C ಟ್ರಿಬಲ್ ಬಾಂಡ್ C. ಫಸ್ಟ್ ಏನಿರಬೇಕು, ಒಂದು ಟ್ರಿಬಲ್ ಬಾಂಡ್ ಕಂಟೈನ್ ಇರಬೇಕು. ಮತ್ತೆ ಇನ್ ಮಿಕ್ಕಿದ ಸೇಮ್ ಸ್ಟೆಪ್ ಹೈಡ್ರೋಜನ್ ನ ಫಿಲ್ ಮಾಡ್ಕೊ ಬರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೂ ತುಂಬಾ ಇಂಪಾರ್ಟೆಂಟ್ ಇದೆ, ಇಲ್ಲೂ ಕನ್ಫ್ಯೂಸ್ ಆಗುತ್ತೆ ಸರ್ ಪ್ರೋಪೈನು ಆಲ್ಕೈನು ಹೇಗೆ ಬರೆಯೋದು ಅಂತ. ವಿ ನೋ ಅಲ್ವಪ್ಪ, ಪ್ರೋಪೈನ್ ಅಂದ್ರೆ ಏನು, ಸೇಮ್ ಆಲ್ಕೀನಲ್ಲಿ ಹೇಗೆ ಬರಿತೀವಿ, ಒಂದು ಟ್ರಿಬಲ್ ಬಾಂಡ್ ಇರಬೇಕು, ಇನ್ ಮಿಕ್ಕದೆಲ್ಲ ಸಿಂಗಲ್ ಬಾಂಡ್ಸ್ ಇರಬೇಕು. ಪ್ರೋಪೈನ್ ಇಸ್ ನಥಿಂಗ್ ಬಟ್ C3. ವಿ ನೋ ಜನರಲ್ ಫಾರ್ಮುಲಾ ಏನು, CnH2n-2. ಕರೆಕ್ಟ್ ಅಲ್ವಾ? 2 3 6 6 2 ಕಳೆದ್ರೆ 4 C3H4. C ಟ್ರಿಬಲ್ ಬಾಂಡ್ C, ಇನ್ನೊಂದು ಸಿಂಗಲ್ ಬಾಂಡು H, ಇಲ್ಲೊಂದು H. ಇದಕ್ಕೆ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಆಗಿದೆ. ದಿಸ್ ಇಸ್ ಅಬೌಟ್ ಪ್ರೋಪೈನ್. ಅದೇ ರೀತಿ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಬರೆಯೋದು ಹೇಗೆ, ಕಾರ್ಬನ್ ಹೇಗೆ ಹೇಳಿ, ಈ ರೀತಿ. ಮತ್ತೆ ದಿಸ್ ಇಸ್ ಅಬೌಟ್ ಯಾವುದು, ಆಲ್ಕೈನ್ಸ್. ಆಲ್ಕೈನ್ಸ್ ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್ ಹೇಗೆ ಬರೆಯೋದು, ಈ ರೀತಿ ಬರಿತೀವಿ ಪ್ರೋಪೈನ್. ಅದೇ ರೀತಿ ಬ್ಯೂಟೈನ್ ಹೇಗೆ ಬರೆಯೋದು, ಬ್ಯೂಟೈನ್ ಇಸ್ ನಥಿಂಗ್ ಬಟ್ C4 2 8 ಇಂಟ್ರಲ್ ಅಂದ್ರೆ 6 C4H6. C ಟ್ರಿಬಲ್ ಬಾಂಡ್ C, ಇಲ್ಲೊಂದು H,
ಟೋಟಲ್ 4 ಇರಬೇಕಲ್ವಾ, 4, ಇಲ್ಲಿ 2 ಹೈಡ್ರೋಜನ್ನು, ಇಲ್ಲಿ 3 ಹೈಡ್ರೋಜನ್, C4H6, 2 3 4, 2 1 2 3 3 6. ಕರೆಕ್ಟ್ ಅಲ್ವಾ? ದಿಸ್ ಈಸ್ ಅಬೌಟ್ ಆಲ್ಕೈನ್ಸ್. ಅರ್ಥ ಆಯ್ತಾ? ಅನ್ಸ್ಯಾಚುರೇಟೆಡ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ಆಲ್ಕೇನೆಗೆ ಬರೆಯೋದು, ಆಲ್ಕಿನೆಗೆ ಬರೆಯೋದು, ಆಲ್ಕೈನೆಗೆ ಬರೆಯೋದು ಅಂತ. ಎನಿ ಡೌಟ್ಸ್ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಏನೇ ಡೌಟ್ ಇರಲಿ ಪ್ಲೀಸ್ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ನಾನು ನಿಮ್ಮ ಸುಹಾಸ್ ಸರ್ ಇದ್ದೀನಿ, ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಹಾಗಾದ್ರೆ ಏನು ಡೌಟ್ ಇಲ್ವಾ? ಹಾಗಾದ್ರೆ ನನ್ನ ಹತ್ರ ಒಂದು ಕ್ವಶನ್ ಇದೆ. ಏನು? ಮತ್ತೆ ಇದು ಹೇಳಿದ್ನಲ್ಲ, ಆಲ್ಕೈನ್ಸ್ ಕೆನಾಟ್ ಹ್ಯಾವ್ 1 ಕಾರ್ಬನ್. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ದೀನಲ್ವಾ. ಒಂದು ಕ್ವಶನ್ ಇದೆ. ಏನು? ಇನ್ ಮೀಥೇನ್ ವಾಟ್ ಕೈಂಡ್ ಆಫ್ ಬಾಂಡ್ ಇಸ್ ಪ್ರೆಸೆಂಟ್? ಯಾವುದು? ಆಪ್ಷನ್ ಎ ಸಿಂಗಲ್ ಕೋವಲೆಂಟ್ ಬಾಂಡ್, ಆಪ್ಷನ್ ಬಿ ಡಬಲ್ ಕೋವಲೆಂಟ್ ಬಾಂಡ್. ನಿಮ್ 10 ಸೆಕೆಂಡ್ ಟೈಮ್ ಕೊಡ್ತೀನಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ವಿಡಿಯೋನ ಪಾಸ್ ಮಾಡಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನಮ್ಗೆ ಗೊತ್ತು ಆಲ್ಕೇನ್ಸ್ ಅಂದ್ರೆ ಏನು, ಒಂದು ಟ್ರಿಕ್ ಕೇಳ್ಕೊಡ್ತೀನಿ. ಏನು? ದೀಸ್ ಆರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಇಸ್ ನಥಿಂಗ್ ಬಟ್ ಸಿಂಗಲ್ ಬಾಂಡ್. ಆನ್ಸರ್ ತಿಳಿಸಿದ್ರಾ? ಯಾವ್ದು ಹೇಳಿ ಆನ್ಸರು? ಆನ್ಸರ್ is single covalent bond. ಆನ್ಸರ್ ಯಾವುದು? ಸಿಂಗಲ್ ಕೋವಲೆಂಟ್ ಬಾಂಡ್. ಬಿಕಾಸ್ ಮೀಥೇನ್ ಇಸ್ ಆನ್ ಆಲ್ಕೇನ್. ಆಲ್ಕೇನ್ ಇಸ್ ಆನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಏನು? ಆಲ್ಕೇನ್ಸು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆಗಿರೋ ಕಾರಣದಿಂದ ಆಲ್ಕೇನ್ಸ್ ಆರ್ ಸಿಂಗಲ್ ಕೋವಲೆಂಟ್ ಬಾಂಡ್ ಇರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತ ನೋಡೋಣ. ಲೆಟ್ಸ್ ಸಾಲ್ವ್. ಫಸ್ಟ್ ಕ್ವಶನ್ ಏನಿದೆ? ಎಕ್ಸಾಂಪಲ್ ಏನು? ಗಿವ್ ದ ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಈಸಿ ಕ್ವಶನ್. ದಿಸ್ ಇಸ್ ಅಬೌಟ್ 3 marks ಕ್ವಶನ್. ಇದನ್ನ 3 marks ಕೇಳಿದ್ದಾರೆ. ಓಕೆನಾ? ಸಾಲ್ವ್ ಮಾಡೋಣವಾ? ಓಕೆನಾ? ಬನ್ನಿ. ಫಸ್ಟ್ ಏನು? ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ 2 ಕಾಲಮ್ ಮಾಡ್ಕೊಳ್ಳೋಣ. ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್. We know structural difference ಕೇಳಿದ್ದಾರೆ. This saturated is nothing but this contain carbon carbon single bond. Unsaturated is nothing but these are contains carbon carbon double or triple bond. This is the structural difference. Structural difference ಅಂದ್ರೆ ಅದರಲ್ಲಿ ಸಿಂಗಲ್ ಬಾಂಡ್ ಇದೆಯಾ ಡಬಲ್ ಬಾಂಡ್ ಇದೆಯಾ ಅಂತ ಹೇಳ್ಬೇಕು. ಓಕೆನಾ? ಸ್ಟ್ರಕ್ಚರಲ್ ಡಿಫರೆನ್ಸ್ ಅಂತ ಕೇಳಿದ ತಕ್ಷಣ ಏನು ಬರಬೇಕು? These are the saturated hydrocarbons containing single covalent bond. Unsaturated is nothing but these are the hydrocarbons containing double or triple covalent bond. Example ಯಾವುದು ಇದಕ್ಕೆ? ಆಲ್ಕೇನ್ಸ್, ಮೀಥೇನ್. ಇದಕ್ಕೆ ಪ್ರೋಪೀನ್, ಈಥೀನ್, ಯಾವುದಾದ್ರೂ ಬರೀರಿ. ಈಥೀನ್, ಈಥೈನ್. ಕರೆಕ್ಟ್ ಅಲ್ವಾ? ಮತ್ತೆ ಇನ್ನೊಂದು ಕ್ವಶನ್ ಕೇಳ. ಹಾಗಾದ್ರೆ ಮೀಥೇನ್ಗೆ ಈಗ 3 ಇದೆ ಅಲ್ವಪ್ಪ? ಯಾವ್ದು? ಈಥೇನ್, ಈಥೀನ್, ಈಥೈನ್. ಇವು 3ರಲ್ಲಿ ಯಾವುದಕ್ಕೆ ಐ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಇದೆ? ಯಾವ್ದಕ್ಕೆ ಹೇಳಿ? ಯಾವುದು ಗೊತ್ತಾ? ಈಥೇನ್ ಇಟ್ ಹ್ಯಾಸ್ ಅನ್ ಐ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಬಿಕಾಸ್ ಯಾಕೆ ಅಂದ್ರೆ ಸಿಂಗಲ್ ಕೋವಲೆಂಟ್ ಬಾಂಡ್ ಇಸ್ ನಥಿಂಗ್ ಬಟ್ ಸಿಗ್ಮಾ ಬಾಂಡ್. ಸಿಗ್ಮಾ ಬಾಂಡ್ ನಾವು ಬ್ರೇಕ್ ಮಾಡಕ್ಕೆ ನಮಗೆ ಹೈ ಎನರ್ಜಿ ಬೇಕಾಗತ್ತೆ. ಅರ್ಥ ಆಯ್ತಾ? ಸಿಗ್ಮಾ ಬಾಂಡ್ ನ ಬ್ರೇಕ್ ಮಾಡಕ್ಕೆ ಏನ್ ಬೇಕು ನಮಗೆ? ವಿ ರಿಕ್ವೈರ್ ಹೈ ಎನರ್ಜಿ. ಅರ್ಥ ಆಯ್ತಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಮತ್ತೆ ಕಂಪೇರ್ ಟು ನೆಕ್ಸ್ಟ್ ಈಥೀನ್, ಈಥೈನ್. ದಿಸ್ ಆರ್ about melting point and boiling point of an hydrocarbons. ಅರ್ಥ ಆಯ್ತಾ? Let's move on to the next session. ಯಾವುದು? Quiz time. Quiz ಅಲ್ಲಿ ಫಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. What is the general formula for alkanes? CnH2n plus 2, CnH2n, option B CnH2n minus 2, option D CnH2n plus 4. 10 ಸೆಕೆಂಡ್ ಟೈಮ್ ಕೊಡ್ತೀನಿ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಚೆನ್ನಾಗಿ ಥಿಂಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಯಾರು ಆನ್ಸರ್ ಮಾಡ್ತಾರೆ ನಿಮ್ಮ ಸುಹಾಸ್ ಸರ್ ಕಡೆಯಿಂದ ಗಿಫ್ಟ್ ಇದೆ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಯಾವ್ದು ಆನ್ಸರು ತಿಳಿಸಿದ್ರಾ? ಆಲ್ಕೇನ್ಸ್ ಆರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಹ್ಯಾನ್ಸ್ ಆನ್ಸರ್ ಈಸ್ ಆನ್ಸರ್ ಯಾವುದು ಮೈ ಡಿಯರ್ ಎಲೆಕ್ಟ್ರಾನ್ಸ್? ಆಪ್ಷನ್ ಎ. ಆಪ್ಷನ್ ಎ ಇಸ್ ಅನ್ ಆನ್ಸರ್ ಅಬೌಟ್ ಆಲ್ಕೇನ್ಸ್. ಲೆಟ್ಸ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ವಾಟ್ ಇಸ್ ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್ಸ್? Option A CnH2n plus 2, option B CnH2n minus 2, option C CnH2n, option D CnH2n plus 4. We know 10 ಸೆಕೆಂಡ್ ಟೈಮ್ ಕೊಡ್ತೀನಿ. ನಿಮ್ಮ ಸುಹಾಸ್ ಸರ್ 10 ಸೆಕೆಂಡ್ ಟೈಮ್ ಕೊಡ್ತಾರೆ. ವಿಡಿಯೋನ ಪಾಸ್ ಮಾಡಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ತಿಳಿಸಿ. ಓಕೆನಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ತಿಳಿಸಿದ್ರಾ? ಹೇಳಿದ್ರಾ? ಆನ್ಸರ್ ಯಾವ್ದು ಹೇಳಿ? ಆನ್ಸರು ಫಸ್ಟ್ ಆಲ್ಕೀನ್ಸ್ ಆರ್ unsaturated hydrocarbons, hence it have double covalent bond, hence it have the general formula of CnH2n
H2N. Option C is an answer. Next, move on to the next question. What is the general formula of alkynes? ಇದು ನಾನು ಏನಕ್ಕೆ ಮೂರು ಕೇಳಿದ್ದೇನೆ ಅಂದರೆ ಮೂರಲ್ಲಿ ಎಕ್ಸಾಮ್ಗೆ ಒಂದು ಕ್ವಶನ್ ಅಂತೂ MCQಲಿ 100% ಇದ್ದೇ ಇರುತ್ತೆ, 200% ಇರುತ್ತೆ. ಓಕೆನಾ? ಆಪ್ಷನ್ಸ್ ಯಾವ್ಯಾವಿದೆ? ಆಪ್ಷನ್ ಎ CnH2n+2, ಆಪ್ಷನ್ ಬಿ CnH2n-2, ಆಪ್ಷನ್ ಸಿ CnH2n, ಆಪ್ಷನ್ ಡಿ CnH2n+4. ಆನ್ಸರ್ ಯಾವ್ದು ಹೇಳಿ ತಿಳಿಸಿ ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ವಾಟ್ ಇಸ್ ದ ಆನ್ಸರ್ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಆನ್ಸರ್ ಯಾವ್ದು ಹೇಳಿ? ಆನ್ಸರ್ ಈಸ್ ಆಪ್ಷನ್ ಸಿ CnH2n-2. ಅರ್ಥ ಆಯ್ತಾ? ದಿಸ್ ಇಸ್ ಅಬೌಟ್ ಹೈಡ್ರೋಕಾರ್ಬನ್ಸ್ ಅಂಡ್ ಯಾವುದು ಇಟ್ಸ್ ಟೈಪ್ಸ್. ಓಕೆನಾ? ಅರ್ಥ ಆಯ್ತಾ? ಲೆಟ್ಸ್ ಮೂವ್ ಆನ್ ಟು ದ ಲಾಸ್ಟ್ ಪಾರ್ಟ್, ಸಮ್ಮರೈಸ್. ಲೆಟ್ಸ್ ಇವತ್ತು ಏನೇನು ಕಲ್ತು ಅಂತ ಕ್ವಿಕ್ ಆಗಿ ಸಮ್ಮರೈಸ್ ಮಾಡೋಣ. ಓಕೆನಾ? ಓಕೆ, ಫಸ್ಟ್ ಏನ್ ಕಲ್ತೋ? ವಾಟ್ ಆರ್ ಹೈಡ್ರೋಕಾರ್ಬನ್ಸ್ ಅಂತ ಕಲ್ತೋ. ಹೈಡ್ರೋಕಾರ್ಬನ್ಸ್ ಇಸ್ ನಥಿಂಗ್ ಬಟ್, ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಹೈಡ್ರೋಕಾರ್ಬನ್ಸ್ ಇಸ್ ನಥಿಂಗ್ ಬಟ್ the compounds containing both hydrogen and carbons are known as hydrocarbons. Correct? Hydrogen ಮತ್ತೆ carbons ಇರೋ compounds ನ hydrocarbons ಅಂತ ಕರಿತೀವಿ. There are two types of hydrocarbons. One is saturated hydrocarbon ಮತ್ತೆ ಇನ್ನೊಂದು ಯಾವುದು ಕಲ್ತ್ಕೊಂಡು unsaturated hydrocarbon ಬಗ್ಗೆ ತಿಳ್ಕೊಂಡು. ಸ್ಯಾಚುರೇಟೆಡ್ ಅಲ್ಲಿ ಎಷ್ಟು ಟೈಪ್ಸ್? ಸ್ಯಾಚುರೇಟೆಡ್ ಅಲ್ಲಿ ಯಾವ್ದ್ರ ಬಗ್ಗೆ ತಿಳ್ಕೊಂಡು? ಆಲ್ಕೇನ್ಸ್. ಅನ್ಸ್ಯಾಚುರೇಟೆಡ್ ಅಲ್ಲಿ ಆಲ್ಕಿನ್ಸ್ ಮತ್ತೆ ಆಲ್ಕೈನ್ಸ್ ಬಗ್ಗೆ ತಿಳ್ಕೊಂಡು. ಕರೆಕ್ಟ್ ಅಲ್ವಾ? ಆಲ್ಕಿನ್ಸ್ ಮತ್ತೆ ಆಲ್ಕೈನ್ಸ್ ಬಗ್ಗೆ ತಿಳ್ಕೊಂಡು. ಸ್ಯಾಚುರೇಟೆಡ್ ಆಲ್ಕೇನ್ಸ್ ಅಂದ್ರೆ ಆಲ್ಕೇನ್ಸ್ ಇಸ್ ನಥಿಂಗ್ ಬಟ್, ಆಲ್ಕೇನ್ಸ್ ಅಂದ್ರೆ ಏನು ಮೈ ಡಿಯರ್ ಎಲೆಕ್ಟ್ರಾನ್ಸ್? ಆಲ್ಕೇನ್ಸ್ ಇಸ್ ನಥಿಂಗ್ ಬಟ್ ಸಿಂಗಲ್ ಕೋವಲೆಂಟ್ ಬಾಂಡ್. ದ ಕಾಂಪೌಂಡ್ ಕಂಟೈನ್ಸ್ ಸಿಂಗಲ್ ಕೋವಲೆಂಟ್ ಬಾಂಡ್. ಆಲ್ಕಿನ್ ಅಂದ್ರೆ ಡಬಲ್, ಆಲ್ಕೈನ್ ಅಂದ್ರೆ ಟ್ರಿಬಲ್. ಕರೆಕ್ಟ್ ಅಲ್ವಾ? ಆಲ್ಕೇನ್ಸ್ ಹ್ಯಾವ್ ಜನರಲ್ ಫಾರ್ಮುಲಾ ಆಫ್ CnH2n+2. ಆಲ್ಕಿನ್ಸ್ ಹ್ಯಾವ್ CnH2n, ಇದು CnH2n-2. ಕರೆಕ್ಟ್ ಅಲ್ವಾ? ದಿಸ್ ಇಸ್ ಅಬೌಟ್ ಹೈಡ್ರೋಕಾರ್ಬನ್ಸ್ ಮತ್ತೆ ಅದ್ರ ಟೈಪ್ಸ್. ಓಕೆನಾ? ಅರ್ಥ ಆಯ್ತಾ? ಹೈಡ್ರೋಕಾರ್ಬನ್ ಮತ್ತೆ ಅದ್ರ ಟೈಪ್ಸ್ ಬಗ್ಗೆ ಎನಿ ಡೌಟ್ಸ್ ಇರಲಿ ಮೈ ಡಿಯರ್ ಎಲೆಕ್ಟ್ರಾನ್ಸ್, ನಾನಿದ್ದೀನಿ ನಿಮ್ಮ ಸುಹಾಸ್ ಸರ್, ನಿಮ್ಗೋಸ್ಕರ ಇದ್ದೀನಿ, ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಅಲ್ಲಿ ತನಕ ಹಾಗಾದ್ರೆ ಓವರ್ ಕ್ವಶನ್ ಯಾವುದು ಟುಡೇಸ್? ವಾಟ್ ಆರ್ ಫಂಕ್ಷನಲ್ ಗ್ರೂಪ್? ನೀವು ಈ ಓವರ್ ಕ್ವಶನ್ ಆನ್ಸರ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತ ಆರಾಮಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಫಂಕ್ಷನಲ್ ಗ್ರೂಪ್ ಅಂದ್ರೆ ಏನು, ಅದು ಯಾವ್ಯಾವ ಇದೆ ಫಂಕ್ಷನಲ್ ಗ್ರೂಪು, ಮತ್ತೆ ಏನೇನಿದೆ ಹೋಮೋಲೋಜಸ್ ಸೀರೀಸ್ ಅಂದ್ರೆ ಏನು, ನೆಕ್ಸ್ಟ್ ಪಾರ್ಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ಅರ್ಥ ಆಯ್ತಾ ಇವತ್ತು ಓವರ್ ಕ್ವಶನ್? ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ಡಿಸ್ಕಷನ್ ಮಾಡೋಣ? ಫಂಕ್ಷನಲ್ ಗ್ರೂಪ್ ಬಗ್ಗೆ ಡಿಸ್ಕಷನ್ ಮಾಡೋಣ, ಮತ್ತೆ ಹೋಮೋಲೋಗಸ್ ಸೀರೀಸ್ ಅಂದ್ರೆ ಏನಂತ ಡಿಸ್ಕಷನ್ ಮಾಡೋಣ. ಓಕೆನಾ? ಅಲ್ಲಿ ತನಕ ಏನ್ ಮಾಡಬೇಕು? ಇವತ್ತಿನ ಸೆಷನ್ ಹೇಗಿದೆ ಪ್ಲೀಸ್ ಗಿವ್ ಆನ್ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್. ಓಕೆನಾ? ಇವತ್ತಿನ ಸೆಷನ್ ಹೇಗೆ ಇಷ್ಟ ಆಯ್ತು, ನಿಮ್ಗೆ ಎಷ್ಟು ಇಷ್ಟ ಆಯ್ತು ಸರ್, ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ ಬೇಕಾ ಸುಹಾಸ್ ಸರ್ ಕಡೆಯಿಂದ ಏನಾದರೂ ಇದ್ರೆ ಪ್ಲೀಸ್ ಗಿವ್ ಆನ್ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು, ಇವತ್ತಿನ ಸೆಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್, ಯಾರ್ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ಅವರ್ ಚಾನಲ್. ಓಕೆನಾ ಮೈ ಡಿಯರ್ ಎಲೆಕ್ಟ್ರಾನ್ಸ್? ನಾನು ನಿಮ್ಮ ಸುಹಾಸ್ ಸರ್. ನೆಕ್ಸ್ಟ್ ಸೆಷನ್ ಅಲ್ಲಿ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ನೆಕ್ಸ್ಟ್ ಪಾರ್ಟ್ ಡಿಸ್ಕಷನ್ ಮಾಡೋಣ. ಅಲ್ಲಿ ತನಕ ನಗ್ನಾಗ್ತಾ ಇರಿ, ಹ್ಯಾಪಿ ಆಗಿರಿ. ನಾನು ನಿಮ್ಮ ಸುಹಾಸ್ ಸರ್, ಹ್ಯಾಪಿ ಆಗಿರ್ತೀನಿ. ಬಾಯ್ ಮೈ ಡಿಯರ್ ಎಲೆಕ್ಟ್ರಾನ್ಸ್.